ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡ್ಗೆ ಸಂಬಂಧಪಟ್ಟಂತಹ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಟೈಟಲ್ ಕೂಡ ಕೊಟ್ಟಿದ್ದಾರೆ, ಸ್ಪಂದನ VS ಮಾಳು ಹೊರಗಡೆ ಹೋಗೋರು ಯಾರು ಅಂತಲೂ ಟೈಟಲ್ನ ಕೊಟ್ಟಿದ್ದಾರೆ. ಅಂದರೆ ಇವರಿಬ್ಬರಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ, ಅಂದರೆ ಅವರ ಜರ್ನಿ ಕಂಪ್ಲೀಟ್ ಆಗಿ ಮುಗೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ನಾಮಿನೇಷನ್ ಚಟುವಟಿಕೆ ಯಾವ ರೀತಿ ನಡೆದಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಿನ್ನೆ ನಿಮಗೆಲ್ಲ ಗೊತ್ತಿರ್ಬೋದು ಡಬಲ್ ಎಲಿಮಿನೇಷನ್ ಆಗುತ್ತೆ ಈ ವಾರ ಅಂತಲೂ ಕೂಡ ಹೇಳಿದರು. ಅದೇ ರೀತಿ ನಿನ್ನೆ ಒಂದು ಎಲಿಮಿನೇಷನ್ ಟ್ವಿಸ್ಟಲ್ಲಿ ನಮ್ಮ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಇದೀಗ ಇನ್ನೊಬ್ಬರು ಯಾರು ಅಂತ ನಮಗೆ ಡೌಟ್ ಕೂಡ ಇತ್ತು. ಈ ಒಂದು ಪ್ರೋಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಸ್ಪಂದನ ಮತ್ತು ಮಾಳು ಇವರಿಬ್ಬರಲ್ಲಿ ಯಾರೋ ಒಬ್ಬರು ಇವತ್ತು ಬಿಗ್ ಬಾಸ್ನ ಜರ್ನಿ ಮುಗಿಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ಯಾಕಪ್ಪ ಅಂದರೆ ಈಗ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಶಾಕ್ ಆಗಿದ್ದಾರೆ. ಆ ರೀತಿಯ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ವಾರ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಅದರಲ್ಲಿ 3 ಜನ ಸೇಫ್ ಅಂತಲೂ ಆದರೂ, ಇನ್ನು ಉಳಿದಂತಹ 7 ಜನ ಸ್ಪರ್ಧಿಗಳಲ್ಲಿ ತುಂಬ ಪೈಪೋಟಿ ಕೂಡ ನಡೀತಾ ಇತ್ತು, ಅಂದರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಅದರಲ್ಲಿ ನಿನ್ನೆ ಸೂರಜ್ ಸಿಂಗ್ ಅವರು ಹೊರಗಡೆ ಹೋದರು. ಇನ್ನು 6 ಜನರಲ್ಲಿ ತುಂಬ ಕುತೂಹಲ ಕೂಡ ಮೂಡಿತ್ತು, ಏನಪ್ಪ ಅಂದರೆ ಈ 6 ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಅಷ್ಟೇ ಅಲ್ಲದೆ ಇದೀಗ ನಾಮಿನೇಷನ್ ಚಟುವಟಿಕೆ ಕೂಡ ನಡೀತಾ ಇದೆ. ಅದರಲ್ಲಿ ಈಗ ಸ್ಪಂದನ ಹಾಗೂ ಮಾಳು ಅವರು ಇಬ್ಬರ ಹೆಸರು ಮಾತ್ರ ಯೂಸ್ ಮಾಡಿದ್ದಾರೆ ಬಿಗ್ ಬಾಸು. ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಯಾವ ರೀತಿಯ ಒಂದು ನಾಮಿನೇಷನ್ ಚಟುವಟಿಕೆ ನಡೆದಿತ್ತು. ಅದೇ ರೀತಿ ಎಲ್ಲರೂ ಕೂಡ ಒಂದು ಲೈನ್ನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದಾರೆ ಆ ಗ್ರೌಂಡ್ನಲ್ಲಿ. ಬಿಗ್ ಬಾಸ್ ಹೇಳ್ತಾ ಇದ್ದಾರೆ, ಮಾಳು ಮತ್ತು ಸ್ಪಂದನ ನಿಮ್ಮಿಬ್ಬರಲ್ಲಿ ಒಬ್ಬರ ಜರ್ನಿ ಈಗ ಬಿಗ್ ಬಾಸ್ ಮನೆಯಿಂದ ಮುಗಿಯುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇವರಿಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಕನ್ಫರ್ಮ್ ಅಂತ ಗೊತ್ತಾಗಿದೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ಸ್ಪಂದನ ಅವ್ರು ಹೋಗ್ತಾರೆ, ಮಾಳು ಅವ್ರು ಹೋಗ್ತಾರೆ, ಅದ್ರ ಬಗ್ಗೆ ನಮಗೆ ಒಂಚೂರು ಐಡಿಯಾ ಇಲ್ಲ. ಬಟ್ ಇವರಿಬ್ಬರು ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಈ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ಪ್ರೋಮೋದಲ್ಲಿ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ಬಿಗ್ ಬಾಸ್ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಕೂಡ ಕಾರಣಗಳನ್ನ ಕೇಳಿದೆ. ಇವರಿಬ್ಬರಲ್ಲಿ ಯಾರು ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಮತ್ತು ಯಾಕೆ ಅನ್ನೋ ಒಂದು ಕಾರಣನ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಈಗ ಗಿಲ್ಲಿ ಅವರು ಸ್ಪಂದನ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ಅವರು ಏನು ಹೇಳ್ತಾರೆ, ಸ್ಪಂದನ ಇದುವರೆಗೂ ಬಿಗ್ ಬಾಸ್ ಮನೆಯಲ್ಲಿ ನೋಡಿಲ್ಲ, ಅವ್ರಿಗೆ ಏನೋ ಒಂಥರ ಎಂಟರ್ಟೈನ್ಮೆಂಟ್ನೇ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಳು ಅವರ ಬಗ್ಗೆ ಧನುಷ್ ಅವರು ಕೂಡ ಮಾತಾಡಿದ್ದಾರೆ. ಏನಪ್ಪ ಅಂದರೆ ಸ್ಟ್ಯಾಂಡ್ ತಗೊಳ್ಳೋ ವಿಷಯದಲ್ಲಿ ಅವನ ವಿಷಯಕ್ಕೂ ಅವನು ಸ್ಟ್ಯಾಂಡ್ ತಗೊಳ್ಳಲ್ಲ, ಬೇರೆ ವಿಷಯಕ್ಕೆ ತುಂಬ ಸ್ಟ್ಯಾಂಡ್ ತಗೊಳ್ತಾನೆ ಅನ್ನೋ ಒಂದು ಕಾರಣನ ಕೊಟ್ಟರು. ಎಲ್ಲ ಸ್ಪರ್ಧಿಗಳು ಒಂದೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಮಾತ್ರ ಹೈಲೈಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ನೋಡ್ಕೊಬಂದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ವೀಕ್ಷಕರಿಗೆ ನಾಮಿನೇಷನ್ ಚಟುವಟಿಕೆ ಯಾವ ರೀತಿ ನಡೀತಾ ಇದೆಯಪ್ಪ ಅಂದರೆ ಈಗ ಬಿಗ್ ಬಾಸ್ ಮನೆಗೆ 2 ಕಾರ್ಗಳು ಎಂಟ್ರಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಫ್ಯಾಮಿಲಿ ಲೆಟರ್ ಬರೋ ಟೈಮಲ್ಲಿ ಒಬ್ಬ ವ್ಯಕ್ತಿ ಯಾವ ಥರ ಸೈಕಲ್ ಹತ್ಕೊಂಡು ಒಂದು ಜಾಗದಿಂದ ಬಂದಿದ್ದ. ಅದೇ ರೀತಿ ಈಗ ಅಲ್ಲಿ ಆ ಜಾಗದಿಂದ ಈಗ 2 ಕಾರ್ಗಳು ಬರ್ತಿದ್ದಾವೆ. ಆ ಕಾರ್ಗಳಲ್ಲಿ ಒಬ್ಬೊಬ್ಬ ಸ್ಪರ್ಧಿ, ಅಂದರೆ ಈಗ ಮಾಳು ಮತ್ತು ಸ್ಪಂದನ ಅಷ್ಟೇ ಡೇಂಜರ್ ಝೋನಲ್ಲಿ ಇದ್ದಾರೆ. ಇವರಿಬ್ಬರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ. ಹಾಗಾಗಿ ಇವರಿಬ್ಬರಲ್ಲಿ ಯಾರು ಹೋಗ್ತಾರೆ ಅನ್ನೋದು ತುಂಬ ಜನಕ್ಕೆ ಡೌಟು. ಹಾಗಾಗಿ ಇವರಿಬ್ಬರನ್ನು ಒಂದೊಂದು ಕಾರ್ನಲ್ಲಿ ಕೂರಿಸಿದ್ದಾರೆ. ಇಲ್ಲಿ ಇಂಡೈರೆಕ್ಟ್ ಆಗಿ ಬಿಗ್ ಬಾಸ್ ಅವರು ಹೇಳ್ತಿದ್ದಾರೆ ಏನಪ್ಪ ಅಂದರೆ ನೀವಿಬ್ಬರು ಕಾರ್ ಒಳಗಡೆ ಕೂತ್ಕೋಬೇಕು. ಈ 2 ಕಾರ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತವೆ. ಹೊರಗಡೆ ಹೋಗಿ ಯಾವ ಕಾರು ರಿಟರ್ನ್ ಬರುತ್ತೆ ಆ ಕಾರಲ್ಲಿ ಯಾವ ಸ್ಪರ್ಧಿ ಇರ್ತಾರೆ ಅವರು ಸೇವ್ ಆಗ್ತಾರೆ, ಮತ್ತು ಯಾವ ಕಾರು ವಾಪಸ್ ಬರಲ್ಲ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಒಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈಗ 2 ಕಾರ್ಗಳು ಬಿಗ್ ಬಾಸ್ ಮನೆ ಮುಂದೆ ಸುತ್ತಮುತ್ತ ರೌಂಡ್ ಹೊಡಿತಾ ಇದ್ದಾವೆ. ಅಲ್ಲಿರುವಂಥ ಸ್ಪರ್ಧಿಗಳಿಗೆ ತುಂಬ ಕುತೂಹಲ ಕೂಡ ಆಗ್ತಾ ಇದೆ. ಅದರಲ್ಲೂ ಮಾಳು ಮತ್ತು ಸ್ಪಂದನಗೆ ತುಂಬ ಭಯ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ನಾಮಿನೇಷನ್ ಚಟುವಟಿಕೆ ತುಂಬ ರಿಸ್ಕ್ ಆಗಿ ಕೂಡ ನಡೀತಾ ಇದೆ, ತುಂಬ ಚೆನ್ನಾಗಿ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ. ಬಟ್ ಈಗ ಅಲ್ಲಿರುವಂಥ ಸ್ಪರ್ಧಿಗಳು ಮಾತ್ರ ಫುಲ್ ಶಾಕ್ ಆಗಿದ್ದಾರೆ. ಕೆಲವೊಂದಿಷ್ಟು ವಿಚಾರದಲ್ಲಿ ಸ್ಪಂದನ ಅವ್ರನ್ನ ಆಯ್ಕೆ ಮಾಡಿರ್ತಾರೆ, ಹಾಗೆ ಮಾಳು ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಬಟ್ ನನ್ನ ಪ್ರಕಾರ ಇಲ್ಲಿ ಸ್ಪಂದನ ಅವ್ರ ಹೆಸರೇ ಜಾಸ್ತಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಆಲ್ರೆಡಿ ಈಗ ಬಿಗ್ ಬಾಸ್ ಮನೆಯಿಂದ 2 ಕಾರ್ಗಳು ಹೊರಗಡೆ ಹೋಗಿ ಒಂದು ಕಾರ್ ಆಲ್ರೆಡಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗಿದೆ. ಇದರ ಮಧ್ಯೆ ಪ್ರೋಮೋ ಕೂಡ ಕಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ಫೈನಲಿ ಈ ವಾರ ಡಬಲ್ ಎಲಿಮಿನೇಷನ್ ಕಂಪ್ಲೀಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈ ಒಂದು ವಾರ ಆದಂಥವ್ರದ್ದು ಸ್ವಲ್ಪ ಬ್ಯಾಡ್ ಲಕ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇನ್ನು ಫಿನಾಲೆ ಕೂಡ ತುಂಬ ಹತ್ತಿರ ಇತ್ತು. ಅದರಲ್ಲೂ ಕೂಡ ಈಗ ಬೀಳ್ಕೊಡೋಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ಇಲ್ಲ. ಡೈರೆಕ್ಟ್ ಯಾರಿಗೂ ಕೂಡ ಒಂದು ವಿಶ್ ಮಾಡಲಿಲ್ಲ. ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋ ಅಂಥ ಒಂದು ಚಾನ್ಸು ಕೂಡ ಸಿಗಲ್ಲ.
ತುಂಬ ಒಂದು ಸ್ವಲ್ಪ ಬೇಜಾರಾಗುತ್ತೆ. ನಿನ್ನೆ ಆಲ್ರೆಡಿ ಸೂರಜ್ ಅವರು ಎಕ್ಸಿಟ್ ಆಗಿದ್ದಾರೆ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಸ್ಪಂದನ ಹಾಗೆ ಮಾಳು ಇವರಿಬ್ಬರಲ್ಲಿ ಯಾರೋ ಒಬ್ಬರು ಹೋಗೋದು ಪಕ್ಕ ಕನ್ಫರ್ಮ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಡೈರೆಕ್ಟಾಗಿ ಹೇಳಬೇಕಪ್ಪ ಅಂದರೆ ಸೊ ಇಲ್ಲಿ ಯಾವುದೇ ರೀತಿಯ ಸೀಕ್ರೆಟ್ ರೂಮ್ ಇಲ್ಲ ಮತ್ತು ಯಾವುದೇ ಒಂದು ಟ್ವಿಸ್ಟ್ ಸಹ ಇಲ್ಲ. ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಸೊ ಇನ್ಮೇಲೆ ಡೈರೆಕ್ಟ್ ಎಲಿಮಿನೇಷನ್, ಡಬಲ್ ಎಲಿಮಿನೇಷನ್ ಆಗ್ಬೋದು, ಟ್ರಿಬಲ್ ಎಲಿಮಿನೇಷನ್ ಆಗ್ಬೋದು, ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗ್ಬೋದು ಅಂತ ಇಂಡೈರೆಕ್ಟಾಗಿ ಆಗಿದ್ದಾರೆ. ಸೊ ಇನ್ನು ಯಾವುದೇ ರೀತಿಯ ಸೀಕ್ರೆಟ್ ರೂಮ್ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದೇ ರೀತಿ ಈಗ 2 ಜನ ಸ್ಪರ್ಧಿಗಳಲ್ಲಿ ತುಂಬ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಸ್ಪಂದನ ಅವ್ರು ಹೋಗಬೇಕಾ ಅಥವಾ ಮಾಳು ಅವ್ರು ಹೋಗಬೇಕಾ? ಸೊ ಸಣ್ಣ ಒಂದು ಮಾಹಿತಿಗಳ ಪ್ರಕಾರ ಸೊ ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಲೂ ಕೂಡ ಹೇಳ್ತೀನಿ. ಈಗ ಟೋಟಲ್ ಆಗಿ 11 ಜನ ಸ್ಪರ್ಧಿಗಳು ಇದ್ದರು. ಈ ವಾರ ಫ್ಯಾಮಿಲಿ ವೀಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗೂ ಇತ್ತು. 11 ಜನ ಸ್ಪರ್ಧಿಗಳಿದ್ದರು. ಸೊ 11 ಜನ ಸ್ಪರ್ಧಿಗಳಲ್ಲಿ ಸೊ ಈಗ ಡಬಲ್ ಎಲಿಮಿನೇಷನ್ ಆದರೆ ಇನ್ನು 10 ಜನ ಉಳಿತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಒಬ್ಬ ಸ್ಪರ್ಧಿ ಆಲ್ರೆಡಿ ಎಲಿಮಿನೇಷನ್ ಆದರು, ಯಾರು? ಸೂರಜ್ ಸಿಂಗ್ ಅವರು. ಈಗ 10 ಜನ ಉಳಿದಿದ್ದಾರೆ. ಸೊ ಈ 10 ಜನರಲ್ಲಿ ಇವತ್ತು ಮಾಳು ಮತ್ತು ಸ್ಪಂದನ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋದರೆ ಇನ್ನು 9 ಜನ ಉಳಿತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಡಬಲ್ ಎಲಿಮಿನೇಷನ್ ಕೂಡ ಆಗ್ಬೋದು, ಸಿಂಗಲ್ ಎಲಿಮಿನೇಷನ್ ಕೂಡ ಆಗ್ಬೋದು, ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗ್ಬೋದು. ಬಟ್ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ. ಸೊ ಈ ಸಾರಿ ಮಾತ್ರ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಡಬಲ್ ಎಲಿಮಿನೇಷನ್ ಈ ರೀತಿ ಆಗುತ್ತೆ ಅಂತ ನಾವು ಯಾವಾಗೂ ಅಂದ್ಕೊಂಡಿರಲಿಲ್ಲ. ತುಂಬ ಜನ ಅಂದ್ಕೊಂಡಿದ್ರು ಈ ವಾರ ಒಂದು ಸಿಂಗಲ್ ಎಲಿಮಿನೇಷನ್ ಆಗ್ಬೋದು ಅಂತ, ಆದರೆ ಡಬಲ್ ಎಲಿಮಿನೇಷನ್ ಟ್ವಿಸ್ಟ್ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಹೇಗಿತ್ತು? ಸೊ ನಿನ್ನೆ ಎಪಿಸೋಡ್ನಲ್ಲಿ ತುಂಬ ಚೆನ್ನಾಗಿತ್ತು. ಗೆಸ್ಟ್ಗಳು ಸಹ ಎಂಟ್ರಿ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಸ್ವಲ್ಪ ಫನ್ನಾಗೂ ಇದೆ, ಸ್ವಲ್ಪ ಸೀರಿಯಸ್ ಆಗೂ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಬೆಳಗ್ಗೆ ಬಂದ ಪ್ರೋಮೋದಲ್ಲಿ ಅನುಪಮ ಅವರು ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗಳೇ ಎಂಟ್ರಿ ಕೊಟ್ಟಿದ್ರು. ಸೊ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕಾಮಿಡಿಯಾಗಿ ಇತ್ತು, ಸ್ವಲ್ಪ ಖುಷಿಯಾಗೂ ಇತ್ತು. ಬಟ್ ಈಗ ಸೀರಿಯಸ್ ಆಗಿ ನಾಮಿನೇಷನ್ ಚಟುವಟಿಕೆ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇದು ಎಪಿಸೋಡ್ ಎಂಡಿಗೆ ಆಗಿದೆ ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಸೊ ಬೆಳಗ್ಗೆ ಒಂದು ಸೀನಲ್ಲಿ ಸೊ ನಮ್ಮ ಅನುಪಮ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ನಾಮಿನೇಷನ್ ಚಟುವಟಿಕೆ ನಡೀತಾ ಇರೋದು ಸೊ ನೈಟಲ್ಲಿ, ಅಂದರೆ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆದಮೇಲೆ ಸೊ ಈಗ ಫೈನಲಿ ಉಳಿದಂಥವರು ಸ್ಪಂದನ ಮತ್ತು ಮಾಳು ಅನಿಸುತ್ತೆ. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ಸ್ವಲ್ಪ ಫೈಪೋಟಿನ ಅಂದರೆ ಡೇಂಜರ್ ಝೋನಲ್ಲಿ ಇದ್ದಾರೆ. ಸೊ ಇವರಲ್ಲಿ ಸ್ವಲ್ಪ ನಾಮಿನೇಷನ್ ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಇಂಡೈರೆಕ್ಟಾಗಿ ಇವರೇ ಹೋಗ್ತಾರೆ ಅಂತ ಹೇಳ್ತಾ ಇಲ್ಲ. ಸೊ ಒಂದು ಕಾರು ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಕಾರ್ ಎಂಟ್ರಿ ಆಗುತ್ತೆ. ಸೊ ಆ ಕಾರಲ್ಲಿ ಕೂತು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಅದರಲ್ಲೂ ಈಗ ಒಂದೇ ಕಾರ್ ಒಳಗಡೆ ಹೋಗಲ್ಲ. ಸೊ 2 ಜನ ಹೊರಗಡೆ ಹೋಗಿ ಮತ್ತೆ ಒಳಗೆ ಬರುತ್ತೆ. ಸೊ ಅಂಥ ಸ್ಪರ್ಧೆ ಇಲ್ಲಿ ಸೇವ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಆ ಒಂದು ಕಾರಲ್ಲಿ ಯಾರು ರಿಟರ್ನ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ ಮತ್ತು ಯಾರು ಹೋಗಿರ್ತಾರೆ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಪ್ರಕಾರ ಹೇಳಬೇಕಪ್ಪ ಅಂದರೆ ತುಂಬ ಇಬ್ಬರೂ ಕೂಡ ವೀಕ್ ಇದ್ದಾರೆ. ಅದರಲ್ಲಿ ಸ್ಪಂದನ ಅವರಂತೂ ವೆರಿ ವೀಕ್ ಇದ್ದಾರೆ. ಸೊ ಮಾಳುವರು ಒಂದು ಲೆಕ್ಕಕ್ಕೆ ಓಕೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಯಿದ್ರು. ಬಟ್ ಇಷ್ಟೊಂದು ಟೈಮ್ ತೊಗೊಂಡು ಇಂಪ್ರೂವ್ಮೆಂಟ್ ಆಗೋದು ತುಂಬ ವೇಸ್ಟ್ ಅಂತಲೂ ಕೂಡ ಹೇಳ್ಬೋದು. ಮುಂಚೆಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲೇನೋ ಮಾಳುವರೇ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸ್ಪಂದನ ಅವರೇ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಇಂಡೈರೆಕ್ಟಾಗಿ ಸೊ ತೋರಿಸಿಲ್ಲ. ಬಟ್ ಈಗ ಇವರಿಬ್ಬರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗಿದೆ. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಕಿಚ್ಚ ಸುದೀಪ್ ಅವರು ಇಲ್ಲದೇ ಇದ್ದರು. ಸೊ ಈ ಒಂದು ವೀಕ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ನಾಮಿನೇಷನ್ ಟ್ವಿಸ್ಟು ಸಿಕ್ಕಾಪಟ್ಟೆ ಜೋರ ನಡೀತಾ ಇದೆ. ಅದರ ಮಧ್ಯೆ ಟಾಸ್ಕ್ಗಳು ತುಂಬ ಚೆನ್ನಾಗಿದ್ದಾವೆ. ಸೊ ಅದರಲ್ಲೂ ಕೂಡ ನಿನ್ನೆ ಒಂದು ನಾಮಿನೇಷನ್ ನೋಡಿದ್ಮೇಲಂತೂ ತುಂಬ ಮನಸ್ಸಿಗೆ ಬೇಜಾರು ಕೂಡ ಆಯಿತು. ಯಾಕಪ್ಪ ಅಂದರೆ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಯಾವುದೇ ರೀತಿಯ ಒಂದು ಎಂಜಾಯ್ಮೆಂಟು ಮಾಡಲಿಲ್ಲ, ಆ ರೀತಿ ಹೊರಗಡೆ ಹೋಗಿಬಿಟ್ರು. ಯಾಕಪ್ಪ ನಿನ್ನೆ ವೀಕಲ್ಲಿ ಗೆಸ್ಟ್ಗಳು ಸಹ ಎಂಟ್ರಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋದಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.